ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ದ ವರ್ಡಿಕ್ಟ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಎಲಿಸಾ ಎಂಬ ಒಬ್ಬಳು ಶ್ರೀಮಂತ ಮಹಿಳೆ ತನ್ನ ಗಂಡನನ್ನ ಕಳೆದುಕೊಂಡು ದೊಡ್ಡ ಬಂಗಲೆಯಲ್ಲಿ ಒಬ್ಬಳೆ ವಾಸ ಮಾಡ್ತಿರ್ತಾಳೆ. ಹೀಗಿರುವಾಗಲೇ ಒಂದು ದಿನ ರಾತ್ರಿ ಎಲಿಸಾ ತನ್ನ ಮನೆಯಲ್ಲೇ ತುಂಬಾನೇ ನಿಗೂಢವಾಗಿ ಸತ್ತು ಹೋಗ್ತಾಳೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರು ಎಲಿಸಾಳನ್ನ ಕೊಲೆ ಮಾಡಿದ್ದು ನಮೃತ ಅಂದ್ರೆ ಶ್ರುತಿ ಹರಿಹರನ್ ಅಂತ ಆಕೆಯನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅಷ್ಟಕ್ಕೂ ನಿಗೂಢವಾಗಿ ಸತ್ತಿರುವ ಎಲಿಸಾ ಹಾಗೂ ನಮೃತಾಗೆ ಇರುವ ಲಿಂಕ್ ಏನು, ಪೊಲೀಸರು ಯಾಕೆ ನಮೃತಾಳನ್ನ ಅರೆಸ್ಟ್ ಮಾಡಿದ್ರು ಹಾಗೂ ಲಾಯರ್ ಮಾಯಾ ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಟೆಕ್ಸಾಸ್ ನಗರದಲ್ಲಿ ವಾಸ ಮಾಡ್ತಿರುವ ಎಲಿಸಾ ಎಂಬ ಒಬ್ಬಳು ಶ್ರೀಮಂತ ಮಹಿಳೆಯನ್ನ ನೋಡ್ತೀವಿ. ಅನಾರೋಗ್ಯದ ಕಾರಣದಿಂದ ಬೆಡ್ರಿಡನ್ ಆಗಿದ್ದ ಎಲಿಸಾ ಬಹುಶಃ ಉಸಿರಾಟದ ತೊಂದರೆಯಾಗಿ ಸತ್ತು ಹೋಗ್ತಾಳೆ. ಎಲಿಸಾ ಒಬ್ಬಳು ಶ್ರೀಮಂತ ಮಹಿಳೆಯಾಗಿದ್ದ ಕಾರಣ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಎಲಿಸಾಳದ್ದು ಆಕಸ್ಮಿಕ ಸಾವಲ್ಲ, ಈಕೆ ಸಾವಿನ ಹಿಂದೆ ನಮೃತ ಎಂಬ ಮಹಿಳೆಯ ಕೈವಾಡ ಇರಬಹುದು ಅಂತ ಆಕೆಯನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಹೀಗೆ ದಿನಗಳು ಕಳೆದಂತೆ ಪೊಲೀಸರು ನಮೃತಾಳೆ ಈ ಕೊಲೆಯನ್ನ ಮಾಡಿರಬಹುದು ಅಂತ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಆಕೆ ವಿರುದ್ಧ ಪ್ರಾಪರ್ ಎವಿಡೆನ್ಸ್ ಗಳು ಸಿಗ್ತಾನೆ ಇರೋದಿಲ್ಲ. ಈಗ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನ ಕೊಡುವ ದಿನ ಬರುತ್ತೆ. ಕೋರ್ಟ್ ನ ಎಲ್ಲ ಜೂರಿ ಮೆಂಬರ್ ಗಳು ಇದರ ಬಗ್ಗೆನೆ ಡಿಸ್ಕಸ್ ಮಾಡ್ತಿದ್ದಾಗ ಶ್ಯಾಮ ಎಂಬ ಒಬ್ಬಳು ಇಂಡಿಯನ್ ಮಹಿಳೆ ಎದ್ದು ನಿಲ್ತಾಳೆ. ಈ ಕೇಸನ್ನ ನಾನು ಮೊದಲಿಂದ ಫಾಲೋ ಅಪ್ ಮಾಡ್ತಿದ್ದೀನಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಎಲಿಸಾಳನ್ನ ಕೊಲೆ ಮಾಡಿರೋದು ಈ ನಮೃತ ಎಂಬ ಮಹಿಳೆ ಅಂತ ಪೊಲೀಸರು ಯಾವಾಗ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ರು, ತಕ್ಷಣವೇ ನಮೃತ ತನ್ನ ಗಂಡ ವರುಣನ್ನ ಕರೆದುಕೊಂಡು ಆ ಸಿಟಿಯಲ್ಲೇ ತುಂಬಾನೇ ದೊಡ್ಡ ಲಾಯರ್ ಆಗಿದ್ದ ಮಾಯಾಳ ಬಳಿ ಬಂದಿರ್ತಾಳೆ. ಈ ನಮೃತ ಎಲಿಸಾಳ ಕೇಸಲ್ಲಿ ಪೊಲೀಸರು ತನ್ನನ್ನ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ತುಂಬಾನೇ ಹೆದರಿಕೊಂಡಿರ್ತಾಳೆ. ಯಾಕಂದ್ರೆ ಪೊಲೀಸರು ಎಲಿಸಾಳ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಮನೆಯ ತುಂಬಾ ಈ ನಮೃತಳ ಫಿಂಗರ್ ಪ್ರಿಂಟ್ ಗಳೇ ಸಿಕ್ಕಿರುತ್ತೆ. ಈ ಕೇಸ್ ನ ಫೈಲ್ ಅನ್ನ ಓದಿದ ಲಾಯರ್ ಮಾಯಾ ಎಲಿಸಾಳ ಸಾವಿನ ಹಿಂದೆ ನಿನ್ನ ಕೈವಾಡ ಏನು ಇಲ್ಲ ತಾನೆ ಅಂತ ಕೇಳ್ತಾಳೆ. ನಮೃತ ತುಂಬಾನೇ ಎಮೋಷನಲ್ ಆಗಿ, ಮೇಡಮ್ ನಾನ್ ಯಾಕೆ ಎಲಿಸಾ ಅವರನ್ನ ಕೊಲೆ ಮಾಡ್ತೀನಿ, ಎಲಿಸಾ ಅವರು ನನ್ನನ್ನ ತಮ್ಮ ಸ್ವಂತ ಮಗಳ ರೀತಿ ಟ್ರೀಟ್ ಮಾಡ್ತಿದ್ರು, ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೂ ಕೂಡ ಅವರು ಸತ್ತ ಮೇಲೆ ಅವರ ಆಸ್ತಿಯಲ್ಲಿ $150 ಮಿಲಿಯನ್ ನನಗೆ ಸಿಗ್ಬೇಕು ಅಂತ ವಿಲ್ ಅನ್ನ ಬರ್ಸಿದ್ರು. ನಾನು ನನ್ನ ಗಂಡ ಫಿನಾನ್ಷಿಯಲಿ ಕಷ್ಟಪಡ್ತಿರೋದೇನೋ ನಿಜಾನೇ, ಆದ್ರೆ ಅವರನ್ನ ಕೊಲೆ ಮಾಡುವಷ್ಟು ಕಟುಕರಲ್ಲ ಅಂತ ಹೇಳ್ತಾಳೆ. ಇದಾದ ನಂತರ ಕೋರ್ಟ್ ನಲ್ಲಿ ಈ ಕೇಸ್ ನ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಈಗ ಲಾಯರ್ ಜೆಸಿಕಾ ನಮೃತಾಳ ವಿರುದ್ಧವಾಗಿ ವಾದ ಮಾಡಿದ್ರೆ ಲಾಯರ್ ಮಾಯಾ ಆಕೆ ಪರವಾಗಿ ವಾದ ಮಾಡ್ತಾಳೆ. ಈಗ ಆರ್ಗ್ಯುಮೆಂಟ್ ಓಪನ್ ಮಾಡಿದ ಲಾಯರ್ ಜೆಸಿಕಾ ಹೇಳೋದೇನೆಂದ್ರೆ, ನಮೃತಾಗೆ ಎಲಿಸಾಳನ್ನ ಕೊಲೆ ಮಾಡೋದಕ್ಕೆ ಒಂದು ಪ್ರಾಪರ್ ಮೋಟಿವ್ ಇದೆ. ನಮೃತ ಹಾಗೂ ಆಕೆ ಗಂಡ ವರುಣ್ ಸಾಲ ಮಾಡಿ ಒದ್ದಾಡ್ತಿದ್ರು. ಎಲಿಸಾ ಬರೆದಿರುವ ವಿಲ್ ನ ಪ್ರಕಾರ $150 ಮಿಲಿಯನ್ ತಮ್ಗೆ ಬೇಗ ಸಿಗ್ಲಿ ಅಂತ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ನಂತರ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವ ಇನ್ವೆಸ್ಟಿಗೇಷನ್ ಆಫೀಸರ್ ನನ್ನ ಕಟೆಗೆ ಕರೆಸ್ತಾಳೆ. ಆಗ ಗೊತ್ತಾಗೋದೇನಂದ್ರೆ, ಎಲಿಸಾ ಸತ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ತಕ್ಷಣ ಆಕೆ ಮನೆಗೆ ಹೋಗಿರ್ತಾರೆ. ಎಲಿಸಾಳ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆನೆ ಪೊಲೀಸರಿಗೆ ಅನುಮಾನ ಬಂದಿರುತ್ತೆ ಆಕೆ ಉಸಿರುಗಟ್ಟಿ ಸತ್ತಿದ್ದಾಳೆ ಅಂತ. ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಎಲಿಸಾ ಉಸಿರುಗಟ್ಟಿ ಸತ್ತಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಆದ್ರೆ ಎಲಿಸಾಗೆ ಹಾಕಿದ್ದ ಆಕ್ಸಿಜನ್ ಟ್ಯಾಂಕ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಇನ್ನೂ ಕೂಡ ಆಕ್ಸಿಜನ್ ಇರುತ್ತೆ. ಇದರ ಅರ್ಥ ಯಾರೋ ಪ್ಲಾನ್ ಮಾಡಿ ಆಕ್ಸಿಜನ್ ಸಪ್ಲೈ ಅನ್ನ ಆಫ್ ಮಾಡಿ ಎಲಿಸಾಳನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಆ ಸಿಲಿಂಡರ್ ನ ಮೇಲಿರುವ ಫಿಂಗರ್ ಪ್ರಿಂಟ್ ಗಳು ನಮೃತಾಳ ಫಿಂಗರ್ ಪ್ರಿಂಟ್ ಗಳಿಗೆ ಮ್ಯಾಚ್ ಆಗ್ತಿರುತ್ತೆ. ಪೊಲೀಸರಿಗೆ ಎಲಿಸಾಳನ್ನ ಯಾರೋ ಕೊಲೆ ಮಾಡಿರ್ಬೋದು ಅಂತ ಚೆಕ್ ಮಾಡ್ತಾ ಹೋದಾಗ ಮೂವರ ಮೇಲೆ ಅನುಮಾನ ಬಂದಿರುತ್ತೆ. ಅದರಲ್ಲಿ ಮೊದಲನೇ ಸಸ್ಪೆಕ್ಟ್ ಯಾರಂದ್ರೆ, ಎಲಿಸಾಳ ಮನೆಯಲ್ಲಿ 25 ವರ್ಷಗಳಿಂದ ಮನೆ ಕೆಲಸ ಮಾಡಿಕೊಂಡಿದ್ದ ರಫೇಲ್ ಎಂಬಾತ. ಎರಡನೇ ಸಸ್ಪೆಕ್ಟ್ ನಮೃತ ಆದ್ರೆ ಮೂರನೇ ಸಸ್ಪೆಕ್ಟ್ ಆಕೆಯ ಗಂಡ ವರುಣ್. ಮೊದಲಿಗೆ ಪೊಲೀಸರು ರಫೇಲ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಕರೆಸ್ತಾರೆ. ರಫೇಲ್ ನ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೂ ಮುಂಚೆ ಆತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಈ ರಫೇಲ್ಗೆ ಒಬ್ಬ ವ್ಯಕ್ತಿಯಿಂದ ಕಾಲ್ ಬಂದಿರುತ್ತೆ. ಈತ ತುಂಬಾನೇ ಹೆದರಿಕೊಂಡು, ನಿನಗೆ ಕೊಡಬೇಕಾಗಿರುವ ದುಡ್ಡನ್ನ ಆದಷ್ಟು ಬೇಗ ಕೊಟ್ಟು ಬಿಡ್ತೀನಿ, ದಯವಿಟ್ಟು ನನ್ನ ಫ್ಯಾಮಿಲಿಗೆ ಏನು ಕೂಡ ಮಾಡಬೇಡ ಅಂತ ಹೇಳ್ತಿರುವಾಗ್ಲೇ ಹಿಂದಿನಿಂದ ಯಾರೋ ಬಂದು ಇವನ ಭುಜದ ಮೇಲೆ ಕೈಯನ್ನ ಇಡ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಅಷ್ಟಕ್ಕೂ ಅಲ್ಲಿಗೆ ಬಂದ ಆ ವ್ಯಕ್ತಿ ಯಾರು ಅಂತ ಚಿತ್ರದಲ್ಲಿ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಈಗ ಪೊಲೀಸರು ಆ ದಿನ ರಾತ್ರಿ ಮನೆಯಲ್ಲಿ ಏನಾಯ್ತು, ಆ ಸಮಯದಲ್ಲಿ ನೀನು ಎಲ್ಲಿದ್ದೆ ಅಂತ ಎನ್ಕ್ವೈರಿ ಮಾಡ್ತಾರೆ. ರಫೇಲ್ ಹೇಳೋದನಂದ್ರೆ, ಮೇಡಮ್ ಪ್ರತಿದಿನ ರಾತ್ರಿ ನಾನು ಕೆಲಸ ಮುಗಿದ ನಂತರ ಕುಡಿದು ಮಲಗಿಕೊಳ್ತೀನಿ. ಆ ದಿನ ಕೂಡ ನಾನು ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಬಾರ್ಗೆ ಹೋಗಿದ್ದೆ. ವಾಪಸ್ ಬರುವಾಗ ತುಂಬಾನೇ ಹ್ಯಾಂಗ್ ಓವರ್ ಆಗಿದ್ದ ಕಾರಣ ಬಂದು ಮಲಗಿಬಿಟ್ಟೆ. ಆಗ ನಮೃತ ಹಾಗೂ ಎಲಿಸಾ ತಮ್ಮ ರೂಮ್ ನಲ್ಲಿ ಮಾತಾಡ್ತಿರೋದು ಕೇಳಿಸ್ತಿತ್ತು ಅಂತ ಹೇಳ್ತಾನೆ. ಪೊಲೀಸರು ಮುಂದುವರೆದು ಮತ್ತಷ್ಟು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಈ ರಫೇಲ್
ರಫೇಲ್ ಗ್ಯಾಮ್ಲಿಂಗ್ ಆಟ ಆಡಿ ತುಂಬಾನೇ ದುಡ್ಡನ್ನ ಕಳೆದುಕೊಂಡು ಸಾಲದಲ್ಲಿದ್ದಾನೆ ಅಂತ. ಪೊಲೀಸ್ ಆಫೀಸರ್ ಮುಂದುವರೆದು ನೀನೇ ಯಾಕೆ ಎಲಿಸಾಳನ್ನ ದುಡ್ಡಿನ ಆಸೆಗೆ ಕೊಲೆ ಮಾಡಿರಬಾರ್ದು ಅಂತ ಕೇಳ್ತಾಳೆ. ಅದಕ್ಕೆ ಈ ರಫೇಲ್ ಹೇಳೋದೇನಂದ್ರೆ, ಮೇಡಮ್ ನಾನು ಯಾಕೆ ಎಲಿಸಾ ಅವರನ್ನ ಕೊಲೆ ಮಾಡ್ತೀನಿ, ಅವರ ಮನೆಯಲ್ಲಿ ನಾನು ಕಳೆದ 25 ವರ್ಷಗಳಿಂದ ಅಡುಗೆ ಕೆಲಸ ಮಾಡಿಕೊಂಡಿದ್ದೀನಿ. ಹಾಗೇನಾದ್ರೂ ದುಡ್ಡಿನ ಆಸೆಗೆ ಅವರನ್ನ ಕೊಲೆ ಮಾಡಬೇಕು ಅಂತಿದ್ರೆ ಯಾವತ್ತೋ ಮಾಡ್ತಿದ್ದೆ ಅಲ್ವಾ. ಆದ್ರೆ ಖಂಡಿತ ಮೇಡಮ್ ನನ್ನ ಕೊಲೆ ಮಾಡಿರೋದು ಆ ನಮೃತಾನೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಯಾವಾಗ ನಮೃತ ಎಲಿಸಾಳ ಮನೆಗೆ ಹೋಗೋದು ಬರೋದು ಮಾಡೋದಕ್ಕೆ ಶುರು ಮಾಡಿದ್ಲು ಆಗಲೇ ರಫೇಲ್ಗೆ ಅನುಮಾನ ಶುರುವಾಗಿರುತ್ತೆ. ದಿನಗಳು ಕಳೆದಂತೆ ನಮೃತ ಎಲಿಸಾಳಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ರಫೇಲ್ಗೆ ಅನುಮಾನ ಬರುತ್ತೆ. ಹೀಗಿರುವಾಗ್ಲೇ ಒಂದು ದಿನ ಎಲಿಸಾ ನಮೃತಾಳ ಹೆಸರಿಗೆ $150 ಮಿಲಿಯನ್ ವಿಲ್ ಅನ್ನ ಬರ್ತಿದ್ದಾಳೆ ಅಂತ ಕೂಡ ಗೊತ್ತಾಗಿರುತ್ತೆ. ಒಂದು ದಿನ ರಫೇಲ್ ಅಡುಗೆ ಕೆಲಸ ಮಾಡ್ತಿದ್ದಾಗ ನಮೃತ ಅವನ ಬಳಿಗೆ ಬರ್ತಾಳೆ. ರಫೇಲ್, ನಿನ್ಗೆ ತುಂಬಾನೇ ಸಾಲ ಇದೆ ಅಂತ ಕೇಳ್ಪಟ್ಟೆ, ನೀನೇನು ತಲೆ ಕೆಡಿಸಿಕೊಳ್ಬೇಡ, ಇನ್ನು 2 ವಾರ ವೇಟ್ ಮಾಡು, ನಿನ್ನ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ ಅಂತ ವಿಚಿತ್ರವಾಗಿ ನಕ್ಕಿರ್ತಾಳೆ. ಹೀಗೆ ರಫೇಲ್ ನ ಮಾತುಗಳನ್ನ ಕೇಳಿದ ಪೊಲೀಸರಿಗೆ ನಮೃತ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ಇದಾದ ನಂತರ ಪೊಲೀಸರು ನಮೃತಳ ಗಂಡ ಆಗಿರುವ ವರುಣ್ನ ಇನ್ವೆಸ್ಟಿಗೇಷನ್ಗೆ ಕರೆಸ್ತಾರೆ. ಕೊಲೆಯಾದ ಸಮಯದಲ್ಲಿ ನೀನೆಲ್ಲಿದ್ದೆ ಅಂತ ವಿಚಾರಿಸಿದಾಗ ಆತ ಬ್ಯಾಕ್ ಪೇನ್ ಇತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಆಫೀಸರ್ ಹೇಳೋದೇನೆಂದ್ರೆ, ಎಲಿಸಾ ಬರ್ದಿದ್ದ ವಿಲ್ ನಲ್ಲಿ ನಿನ್ನ ಹೆಸರು ಕೂಡ ಇತ್ತಲ್ವಾ, ಇದರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಇದನ್ನ ಕೇಳಿದ ವರುಣ್ಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಏನು, ಎಲಿಸಾ ಮೇಡಮ್ ನನ್ನ ಹೆಸರನ್ನ ಕೂಡ ವಿಲ್ ನಲ್ಲಿ ಆಡ್ ಮಾಡಿದ್ರ? ಮೇಡಮ್, ಈ ವಿಷಯ ನನ್ಗೆ ಈಗ್ಲೇ ಗೊತ್ತಾಗಿದ್ದು, ನನ್ನ ಹೆಂಡತಿ ಇದರ ಬಗ್ಗೆ ನನ್ನ ಬಳಿ ಏನನ್ನು ಕೂಡ ಹೇಳೇ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಇಷ್ಟು ದಿನ ತಮ್ಮ ಎನ್ಕ್ವೈರಿಯಲ್ಲಿ ನಡೆದದ್ದನ್ನೆಲ್ಲ ಆ ಪೊಲೀಸ್ ಆಫೀಸರ್ ಜಡ್ಜ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಇದಾದ ನಂತರ ಲಾಯರ್ ಜೆಸ್ಸಿಕಾ ರಫೇಲ್ ನನ್ನ ಕಟಕಟಿಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಫೇಲ್ ಆ ದಿನ ತಾನು ಕಿಚನ್ ನಲ್ಲಿದ್ದಾಗ ನಮೃತ ಬಂದು ಹೇಳಿದ್ದನ್ನ ಜಡ್ಜ್ಗೆ ಹೇಳ್ತಾನೆ. ಆ ದಿನ ಕೋರ್ಟ್ ನಲ್ಲಿ ಹಿಯರಿಂಗ್ ಮುಗಿದು ಹೊರಗಡೆ ಬಂದಾಗ ವರುಣ್ ಅಲ್ಲಿ ನಿಂತಿದ್ದ ಒಂದು ಕಾಸ್ಟ್ಲಿ ಕಾರ್ ಅನ್ನ ನೋಡಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈ ವರುಣ್ ಹಾಗೂ ಇವನ ಹೆಂಡತಿ ನಮೃತ ಇಬ್ಬರು ಕೂಡ ಸ್ಟೇಜ್ ಆರ್ಟಿಸ್ಟ್ ಆಗಿರ್ತಾರೆ. ನಮೃತಗೆ ತಾವು ಕೂಡ ಶ್ರೀಮಂತರಾಗಬೇಕು, ಈ ರೀತಿ ಕಾಸ್ಟ್ಲಿ ಕಾರ್ಗಳಲ್ಲಿ ಓಡಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಇರೋದಕ್ಕೆ ಸ್ವಂತ ಮನೆ ಕೂಡ ಇಲ್ಲದೆ ಇವರಿಬ್ಬರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ವರುಣ್ ತನ್ನ ಹೆಂಡತಿಯ ಮಾತುಗಳನ್ನ ನೆನಪಿಸಿಕೊಂಡು ತುಂಬಾನೇ ಬೇಜಾರಾಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಮತ್ತೆ ಆ ಕೇಸ್ ನ ಹಿಯರಿಂಗ್ ಕೋರ್ಟ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಮಾಯಾ ನಮೃತಳನ್ನ ಕಟಕಟೆಗೆ ಕರೆಸಿ ನಿನ್ನ ಹಾಗೂ ಎಲಿಸಾಳ ಮಧ್ಯ ಹೇಗೆ ಫ್ರೆಂಡ್ಶಿಪ್ ಶುರು ಆಯ್ತು ಅಂತ ಕೇಳಿದಾಗ ನಮೃತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, 3 ವರ್ಷಗಳ ಹಿಂದೆ ನಮೃತ ತನ್ನ ಗಂಡ ವರುಣ ಜೊತೆ ಶಾಪಿಂಗ್ ಅಂತ ಹೋದಾಗ ಅಲ್ಲಿಗೆ ಎಲಿಸಾ ಕೂಡ ಬಂದಿರ್ತಾಳೆ. ಈಗ ನಮ್ಗೆ ಗೊತ್ತಾಗೋದೇನೆಂದ್ರೆ, ಎಲಿಸಾಗೆ 2 ಕಾಲ್ಗಳು ಕೂಡ ಪ್ಯಾರಲೈಸ್ ಆಗಿ ಆಕೆ ವೀಲ್ ಚೇರ್ ನಲ್ಲೇ ಓಡಾಡ್ತಿರ್ತಾಳೆ. ಎಲಿಸಾ ಶಾಪಿಂಗ್ ಮಾಡೋದಕ್ಕೆ ಕಷ್ಟಪಡ್ತಿರೋದನ್ನ ನೋಡಿದ ನಮೃತ ಆಕೆಗೆ ಸಹಾಯ ಮಾಡ್ತಾಳೆ. ನಮೃತ ತಮಿಳಿನಲ್ಲಿ ಮಾತನಾಡ್ತಿರೋದನ್ನ ನೋಡಿದ ಎಲಿಸಾ ಆಕೆಯನ್ನ ಮಾತನಾಡಿಸ್ತಾಳೆ. ನಂತರ ಎಲಿಸಾಗೆ ಒಂದು ಅರ್ಜೆಂಟ್ ಕೆಲಸ ಇದ್ದ ಕಾರಣ ನಮೃತಳ ಮೊಬೈಲ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾಳೆ. ಕೆಲವು ದಿನಗಳ ನಂತರ ಎಲಿಸಾನೆ ನಮೃತಗೆ ಕಾಲ್ ಮಾಡಿ ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾಳೆ. ಸರಿ ಅಂತ ನಮೃತ ಎಲಿಸಾಳ ಮನೆಗೆ ಹೋಗಿ ನೋಡಿದ್ರೆ ಆಕೆ ದೊಡ್ಡ ಬಂಗಲೆಯನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ನಮೃತ ಆಶ್ಚರ್ಯದಿಂದಲೇ ಕೇಳಿದಾಗ ಒಂದಷ್ಟು ವಿಷಯಗಳನ್ನ ಎಲಿಸಾ ಹೇಳ್ತಾಳೆ. ಸ್ನೇಹಿತರೆ, ಹಲವು ವರ್ಷಗಳ ಹಿಂದೆ ಎಲಿಸಾ ಹೈಯರ್ ಸ್ಟಡೀಸ್ಗೆ ಅಂತ ಇಲ್ಲಿಗೆ ಬಂದಿರ್ತಾಳೆ. ಎಲಿಸಾ ಓದ್ತಿದ್ದ ಅದೇ ಕಾಲೇಜ್ ನಲ್ಲಿ ಹೆನ್ರಿ ಎಂಬ ಒಬ್ಬ ಶ್ರೀಮಂತರ ಮನೆ ಹುಡುಗ ಕೂಡ ಓದ್ತಿರ್ತಾನೆ. ಹೆನ್ರಿ ಎಲಿಸಾಳನ್ನ ನೋಡ್ತಿದ್ದ ಹಾಗೆ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾನೆ. ದಿನಗಳು ಕಳೆದಂತೆ ಎಲಿಸಾ ಹಾಗೂ ಹೆನ್ರಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಂತರ ಇಬ್ಬರು ತಮ್ಮ ಮನೆಯವರ ಪರ್ಮಿಷನ್ ಅನ್ನ ತೆಗೆದುಕೊಂಡು ಮದುವೆ ಕೂಡ ಆಗಿರ್ತಾರೆ. ಆದ್ರೆ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಕೂಡ ಇವರಿಬ್ಬರಿಗೆ ಮಕ್ಕಳೇ ಆಗಿರೋದಿಲ್ಲ. ಅದೇ ಬೇಜಾರಲ್ಲೇ ಇಬ್ಬರು ಒಂದು ದಿನ ತಮ್ಮ ಕಾರ್ ನಲ್ಲಿ ಹೋಗ್ತಿದ್ದಾಗ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ಬಿಟ್ಟಿರುತ್ತೆ. ಆಕ್ಸಿಡೆಂಟ್ ನಲ್ಲಿ ಎಲಿಸಾಳ ಗಂಡ ಹೆನ್ರಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ ಹಾಗೂ ಎಲಿಸಾಳ ಸ್ಪೈನಲ್ ಕಾರ್ಡ್ಗೆ ತುಂಬಾನೇ ಏಟಾಗಿದ್ದ ಕಾರಣ ಆಕೆ 2 ಕಾಲ್ಗಳು ಕೂಡ ಪ್ಯಾರಲೈಸ್ ಆಗಿ ಬಿಟ್ಟಿರುತ್ತೆ. ತನ್ನ ಗಂಡ ಸತ್ತ ನಂತರ ಕೂಡ ಎಲಿಸಾ ಅವನ ನೆನಪಲ್ಲೇ ಅದೇ ಬಂಗಲೆಯಲ್ಲೇ ವಾಸ ಮಾಡ್ತಿರ್ತಾಳೆ. ಜೊತೆಗೆ ಆಕ್ಸಿಡೆಂಟ್ ನಲ್ಲಿ ಈಕೆಯ ಲಂಗ್ಸ್ಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗಿದ್ದ ಕಾರಣ ಆಕೆ ಆಗಾಗ ಆಕ್ಸಿಜನ್ ಸಪ್ಲೈ ಅನ್ನ ತೆಗೆದುಕೊಳ್ಬೇಕಾಗ್ತಿರುತ್ತೆ. ಹೀಗೆ ದಿನಗಳು ಕಳೆದಂತೆ ನಮೃತ ಹಾಗೂ ಎಲಿಸಾ ಒಬ್ಬರಿಗೊಬ್ಬರು ತುಂಬಾನೇ ಕ್ಲೋಸ್ ಆಗ್ತಾರೆ. ಆಗಾಗ ಎಲಿಸಾಳನ್ನ ನೋಡೋದಕ್ಕೆ ಅಂತ ಬರ್ತಿದ್ದ ನಮೃತ 2-3 ದಿನಕ್ಕೊಮ್ಮೆ ಬರೋದಕ್ಕೆ ಶುರು ಮಾಡ್ತಾಳೆ. ಎಲಿಸಾಳಿಗೂ ಕೂಡ ಮಕ್ಕಳು ಅಂತ ಯಾರು ಇಲ್ಲದ ಕಾರಣ ನಮೃತಳನ್ನೇ ತನ್ನ ಸ್ವಂತ ಮಗಳ ರೀತಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ತಿಂಗಳುಗಳ ನಂತರ ಎಲಿಸಾಳ ಆರೋಗ್ಯ ತುಂಬಾನೇ ಹಾಳಾಗಿರುತ್ತೆ. ಆಕೆ ನಮೃತಗೆ ಕಾಲ್ ಮಾಡಿ ತಕ್ಷಣವೇ ಮನೆಗೆ ಬಾ ಅಂತ ಕರೀತಾಳೆ.
ನಮ್ರತ ತಕ್ಷಣವೇ ಮನೆಗೆ ಹೋಗಿ ನೋಡಿದಾಗ ಎಲಿಸಾ ತನ್ನ ಹೆಸರಿಗೆ $150 ಮಿಲಿಯನ್ ಬಿಲ್ ಬರ್ತಿದ್ದಾಳೆ ಅಂತ ಗೊತ್ತಾಗಿರುತ್ತೆ. ಇದನ್ನ ನೋಡಿದ ನಮ್ರತಾಗೆ ತುಂಬಾನೇ ಎಮೋಷನಲ್ ಆಗುತ್ತೆ. ಅಮ್ಮ, ನಾನು ನಿಮ್ಗೆ ಸೇವೆ ಮಾಡಿದ್ದು ಈ ರೀತಿ ನನ್ನ ಹೆಸರಿಗೆ ಆಸ್ತಿ ಬರೀಲಿ ಅಂತ ಅಲ್ಲ ಅಂತ ಅಳ್ತಾಳೆ. ಅದಕ್ಕೆ ಎಲಿಸಾ, ನೀನು ನನ್ನನ್ನ ಅಮ್ಮ ಅಂತ ಕರಿತಿದ್ಯಾ ಅಲ್ವಾ? ಅಮ್ಮ ತನ್ನ ಮಗಳಿಗೆ ಆಸ್ತಿಯಲ್ಲಿ ಸ್ವಲ್ಪ ಭಾಗ ಕೊಟ್ರೆ ಏನಾಗುತ್ತೆ? ನಾನು ಸತ್ತ ನಂತರ ಈ ಆಸ್ತಿ ಎಲ್ಲ ಒಂದು ಅನಾಥಾಶ್ರಮಕ್ಕೇನೆ ಹೋಗುತ್ತೆ. ಅದರ ಜೊತೆಗೇನೆ ನಿನ್ಗೆ ಹಾಗೂ ನಿನ್ನ ಗಂಡನ ಹೆಸರಿಗೆ ಸ್ವಲ್ಪ ದುಡ್ಡನ್ನ ಬಿಲ್ ಬರ್ದಿದ್ದೀನಿ. ಆ ದುಡ್ಡನ್ನ ತೆಗೆದುಕೊಂಡು ನೀವಿಬ್ರು ಚೆನ್ನಾಗಿ ಜೀವನ ಮಾಡಿ ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ನಮ್ರತ ಮನೆಗೆ ಬಂದು ಎಲಿಸಾ ತನ್ನ ಹೆಸರಿಗೆ ವಿಲ್ ಅನ್ನ ಬರ್ದಿರೋದನ್ನ ವರುಣ್ಗೆ ಹೇಳ್ತಾಳೆ. ಆದ್ರೆ ನಿನ್ನ ಹೆಸರಿಗೂ ಕೂಡ ವಿಲ್ ಬರ್ದಿದ್ದಾರೆ ಅನ್ನೋದನ್ನ ಮಾತ್ರ ಹೇಳೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಮಾಯಾ ಎಲಿಸಾ ಕೊಲೆಯಾದ ದಿನ ಏನಾಯ್ತು, ನೀನು ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ನಮ್ರತ ಎಂದಿನಂತೆ ನಾನು ಹೋಗಿ ಅವರಿಗೆ ಊಟ ಆದ ನಂತರ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟು ಮನೆಗೆ ವಾಪಸ್ ಬಂದ್ಬಿಟ್ಟೆ. ಅಷ್ಟರಲ್ಲೇ ಲಾಯರ್ ಜೆಸಿಕಾ ಎದ್ದು ನಿಲ್ತಾಳೆ. ನೀನು ಎಲಿಸಾಳನ್ನ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಆ ದಿನ ರಫೇಲ್ ಬಳಿ ಹೋಗಿ ಇನ್ನು 2 ವಾರದಲ್ಲಿ ನಿನ್ನ ಕಷ್ಟ ಎಲ್ಲ ತೀರುತ್ತೆ ಅಂತ ಯಾಕೆ ಹೇಳಿದೆ ಅಂತ ಕೇಳ್ತಾಳೆ. ಅದಕ್ಕೆ ನಮ್ರತ ಹೇಳೋದೇನಂದ್ರೆ, ಎಲಿಸಾ ಮೇಡಮ್ ನ ಅಡ್ವೈಸ್ ಪ್ರಕಾರ ನಾನು ಒಂದಷ್ಟು ದುಡ್ಡನ್ನ ಒಂದು ಶೇರ್ ನ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ಆ ಶೇರ್ ಇಂದ ನನ್ಗೆ 6 ತಿಂಗಳಲ್ಲಿ ತುಂಬಾನೇ ಚೆನ್ನಾಗಿ ಲಾಭ ಆಯ್ತು. ರಫೇಲ್ ಕೂಡ ತುಂಬಾನೇ ಕಷ್ಟದಲ್ಲಿದ್ದ ಕಾರಣ ಅದೇ ದುಡ್ಡಲ್ಲಿ ಅವನಿಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡು ಆ ರೀತಿ ಹೇಳ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಲಾಯರ್ ಜೆಸಿಕಾ ಮುಂದುವರೆದು, ಸರಿ, ನೀನ್ ಹೇಳ್ತಿರೋದು ನಿಜ ಅಂತಾನೆ ಅಂದುಕೊಳ್ತೀನಿ. ಆದ್ರೆ ಎಲಿಸಾ ಸಾಯೋದಕ್ಕೂ 1 ವಾರದ ಮುಂಚೆ ನೀನೊಂದು ಲಕ್ಸುರಿ ಕಾರ್ನ ಸ್ಟೋರ್ಗೆ ಹೋಗಿದ್ಯಾ. ಒಂದು ಲಕ್ಸುರಿ ಕಾರ್ನ ಟೆಸ್ಟ್ ಡ್ರೈವ್ ಅನ್ನ ಮಾಡಿ 2 ವಾರಗಳ ನಂತರ ಈ ಕಾರನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದಂತೆ. ನೀನು ವಾಸ ಮಾಡ್ತಿರುವ ಮನೆಯ ಬಾಡಿಗೆಯನ್ನ ಕೂಡ ಕಟ್ಟೋದಕ್ಕೆ ಕಷ್ಟಪಡ್ತಿದ್ದೆ ಅಂತ ಹೇಳ್ತಿದ್ದೆ. ಹೀಗಿರುವಾಗ 2 ವಾರಗಳ ನಂತರ ಆ ಕಾರನ್ನ ಪರ್ಚೇಸ್ ಮಾಡ್ತೀನಿ ಅಂತ ಯಾಕೆ ಹೇಳಿದೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ನಮ್ರತ ಹೇಳೋದೇನಂದ್ರೆ, ಮೇಡಮ್, ನನ್ಗೆ ಲಕ್ಸುರಿ ಕಾರ್ ನಲ್ಲಿ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ. ನಮ್ಮಂತವರ ಕೈಯಲ್ಲಿ ಅಷ್ಟೊಂದು ಕಾಸ್ಟ್ಲಿ ಕಾರನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ಕಾರಣಕ್ಕೆ ನಾವು ಕೆಲವು ದಿನಗಳ ನಂತರ ಈ ಕಾರನ್ನ ಪರ್ಚೇಸ್ ಮಾಡ್ತೀವಿ ಅಂತ ಸುಳ್ಳನ್ನ ಹೇಳಿ ಟೆಸ್ಟ್ ಡ್ರೈವ್ ಮಾಡಿ ಬರ್ತಿದ್ದೆ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಜೆಸಿಕಾಳ ಅಸಿಸ್ಟೆಂಟ್ ಬಂದು ಆಕೆ ಕೈಗೆ ಒಂದು ಫೈಲ್ ಅನ್ನ ಕೊಡ್ತಾಳೆ. ಈಗ ಲಾಯರ್ ಜೆಸಿಕಾ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅದೇನಂದ್ರೆ, ಇಷ್ಟು ದಿನ ನಮ್ರತ ವರುಣ್ ತನ್ನ ಗಂಡ ಅಂತ ಹೇಳಿಕೊಳ್ತಿದ್ದಲ್ವಾ, ಅಸಲಿಗೆ ಅವರಿಬ್ಬರು ಮದುವೆನೇ ಆಗಿರೋದಿಲ್ಲ. ಕಳೆದ 10 ವರ್ಷಗಳಿಂದ ಇವರಿಬ್ಬರು ಕೇವಲ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಜೆಸಿಕಾಳ ಮಾತುಗಳನ್ನ ಕೇಳಿದ ಮಾಯಾಗೂ ಕೂಡ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ನಮ್ರತ ಹಾಗೂ ವರುಣ್ ಇಬ್ಬರು ಕೂಡ ಈ ವಿಷಯದ ಬಗ್ಗೆ ತನಗೆ ಮೊದಲೇ ಇನ್ಫಾರ್ಮ್ ಮಾಡಿರ್ಲಿಲ್ವಲ್ಲ ಅಂತ ತುಂಬಾನೇ ಕೋಪ ಬರುತ್ತೆ. ಆ ದಿನ ಹಿಯರಿಂಗ್ ಮುಗಿದು ಹೊರಗಡೆ ಬಂದ ನಂತರ ಮಾಯಾ ಇದರ ಬಗ್ಗೆ ವರುಣ್ ಅನ್ನ ಕೇಳ್ತಾಳೆ. ಅದಕ್ಕೆ ಆತ ಹೇಳೋದೇನಂದ್ರೆ, ಮೇಡಮ್, ಇದು ನಮ್ಮಿಬ್ಬರ ಪರ್ಸನಲ್ ಅಲ್ವಾ, ನಮ್ಮಿಬ್ಬರ ಮದುವೆಗೂ ಈ ಕೇಸ್ಗೂ ಏನು ಕೂಡ ಸಂಬಂಧ ಇಲ್ವಲ್ಲ ಅಂತ ನಾನು ಸುಮ್ಮನಾದೆ ಅಂತ ಹೇಳ್ತಾನೆ. ಮುಂದುವರೆದು ಆತ ಮಾಯಾಗೆ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ, ವರುಣ್ಗೆ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆಗಿರುತ್ತೆ. ಆದ್ರೆ ಈ ವಿಷಯವನ್ನ ಈತ ನಮ್ರತಳ ಬಳಿ ಮುಚ್ಚಿಟ್ಟು ಆಕೆ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ. ಮರುದಿನ ಬೆಳಿಗ್ಗೆ ಮತ್ತೆ ಹಿಯರಿಂಗ್ ಸ್ಟಾರ್ಟ್ ಆದಾಗ ವರುಣ್ಗೆ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆಗಿತ್ತು ಅಂತ ನಮ್ರತಾಗೆ ಗೊತ್ತಾಗಿ ತುಂಬಾನೇ ದುಃಖ ಆಗುತ್ತೆ. ಹೀಗೆ ಎಲ್ಲ ವಾದ ಪ್ರತಿವಾದಗಳನ್ನ ಕೇಳಿಸಿಕೊಂಡ ಜಡ್ಜ್ಮೆಂಟ್ ಗೆ ಅಂತ ಒಂದು ದಿನಾಂಕವನ್ನ ನಿಗದಿಪಡಿಸ್ತಾರೆ. ಇನ್ನೇನು ಜಡ್ಜ್ಮೆಂಟ್ ಅನ್ನ ಅನೌನ್ಸ್ ಮಾಡಬೇಕು ಅನ್ನೋದಕ್ಕೂ ಮುಂಚೆ ಎಲ್ಲ ಜೂರಿ ಮೆಂಬರ್ ಗಳನ್ನ ಕೂರಿಸಿಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಹೀಗೆ ಸುಮಾರು 6 ತಿಂಗಳುಗಳ ಹಿಯರಿಂಗ್ ನ ನಂತರ ನಮ್ರತಾಳ ವಿರುದ್ಧ ಯಾವುದೇ ಪ್ರಾಪರ್ ಎವಿಡೆನ್ಸ್ ಗಳು ಇಲ್ಲದ ಕಾರಣ ಆಕೆಯನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಕೆಲವು ದಿನಗಳ ನಂತರ ನಮ್ರತ ಮಾಯಾಳ ಮನೆಗೆ ಬರ್ತಾಳೆ. ಮಾಯಾ ಏನ್ ವಿಷಯ ಅಂತ ಕೇಳಿದಾಗ ನಮ್ರತ ಆಕೆಗೆ ನಿನ್ನ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು ಅಂತ ಹೇಳ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಕೊರೋನಾದ ಕಾರಣದಿಂದಾಗಿ ಎಲ್ಲ ಕಡೆ ಲಾಕ್ ಡೌನ್ ಆಗುತ್ತೆ. ಲಾಕ್ ಡೌನ್ ಆಗಿದ್ದ ಕಾರಣ ಎಲ್ಲರೂ ಮನೆಯಲ್ಲೇ ಇರಬೇಕಾಗಿರುತ್ತೆ ಅಲ್ವಾ. ಆಗ ಪ್ರಜ್ಞೆ ಎಂಬ ಹುಡುಗಿಯ ಕಡೆಯಿಂದ ವರುಣ್ಗೆ ಒಂದು ರೊಮ್ಯಾಂಟಿಕ್ ಮೆಸೇಜ್ ಬರುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ನಮ್ರತಾಳ ಕೇಸ್ ನ ಟ್ರಯಲ್ ಕೋರ್ಟ್ ನಲ್ಲಿ ನಡೀತಿತ್ತಲ್ವಾ. ಆ ಗ್ಯಾಪ್ ಅಲ್ಲಿ ಈ ವರುಣ್ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಪ್ರಜ್ಞೆ ಎಂಬ ಹುಡುಗಿಯ ಜೊತೆ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ವರುಣ್ ನ ಬಿಹೇವಿಯರ್ ನೋಡಿ ಅನುಮಾನ ಬಂದು ಅವನ ಬಗ್ಗೆ ವಿಚಾರಿಸಿದಾಗ ಆತ ಪ್ರಜ್ಞೆ ಎಂಬ ಮತ್ತೊಬ್ಬಳ ಹುಡುಗಿಯ ಜೊತೆ ಅಫೇರ್ ನಲ್ಲಿದ್ದಾನೆ ಅಂತ ಗೊತ್ತಾಗಿರುತ್ತೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ವರುಣ್ ಇಂಥವನಂತ ಗೊತ್ತಾಗಿ ನಮ್ರತ ತುಂಬಾನೇ ದುಃಖದಿಂದ ಅಳ್ತಾಳೆ. ಈ ಕಡೆ ವರುಣ್ ಜೊತೆ ಅಫೇರ್ ನಲ್ಲಿದ್ದ ಕಾರಣ ಪ್ರಜ್ಞಾ ಪ್ರೆಗ್ನೆಂಟ್ ಆಗಿ ಬಿಟ್ಟಿರ್ತಾಳೆ. ಆದ್ರೆ ವರುಣ್ ಮಾತ್ರ ಆ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲದೆ ಅಬಾರ್ಷನ್ ಮಾಡಿಸಿ ಬಿಡು ಅಂತ ಫೋರ್ಸ್ ಮಾಡ್ತಾನೆ. ಆದ್ರೆ ಪ್ರಜ್ಞಾ ಮಾತ್ರ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅಬಾರ್ಷನ್ ಮಾಡಿಸಿಕೊಳ್ಳೋದಿಲ್ಲ, ಆದಷ್ಟು ಬೇಗ ನೀನು ನಮ್ರತಾಳನ್ನ ಬಿಟ್ಟು ನನ್ನ ಜೊತೆ ಬಂದು ಬಿಡು, ಇಲ್ಲ ಅಂದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರಿಸ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ವರುಣ್ ಮಾಯಾಳ ಬಳಿ ಬರ್ತಾನೆ. ಶಾಕಿಂಗ್ಲಿ ಈ ವರುಣ್ ಮಾಯಾಳ ಜೊತೆ ಕೂಡ ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತೊಂದು ಕಡೆ ನಮ್ರತ ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಆಕೆಗೆ ಪ್ರಜ್ಞಾನೆ ಟ್ರೀಟ್ ಮಾಡ್ತಾಳೆ. ಪ್ರಜ್ಞಾ ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕಿದ ನಂತರ ನಮ್ರತ ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡ್ತಾಳೆ. ಆದ್ರೆ
ಆದ್ರೆ ಸ್ವಲ್ಪ ಸಮಯದ ನಂತರ ನಮ್ರತಾಗೆ ಜ್ವರ ತುಂಬಾನೇ ಜಾಸ್ತಿ ಆಗುತ್ತೆ. ಇನ್ನೇನೋ ವರುಣ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಶಾಕಿಂಗ್ಲಿ ನಮ್ರತಾ ಸತ್ತು ಹೋಗ್ತಾಳೆ. ಮೊದಲೇ ಕೊರೋನಾ ಇದ್ದ ಕಾರಣ ಯಾರನ್ನ ಕೂಡ ನಮ್ರತಾಳ ಡೆಡ್ ಬಾಡಿಯ ಬಳಿ ಬಿಡೋದೇ ಇಲ್ಲ. ವರುಣ್ ದೂರದಿಂದಾನೇ ಆಕೆ ಡೆಡ್ ಬಾಡಿಯನ್ನ ನೋಡಿ ಅಂತಿಮ ಸಂಸ್ಕಾರವನ್ನ ಮಾಡಿಸ್ತಾನೆ. ಹೀಗೆ ನಮ್ರತಾ ಸತ್ತು ಕೆಲವು ದಿನಗಳ ನಂತರ ಶಾಕಿಂಗ್ಲಿ ವರುಣ್ ಮಾಯಾಳ ಜೊತೆ ಮತ್ತಷ್ಟು ಕ್ಲೋಸ್ ಆಗಿ ಮೂವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮಾಯಾ ಕ್ಯಾಶುವಲ್ ಆಗಿ ಮಾತನಾಡ್ತಾ ರಫೇಲ್ ಬಗ್ಗೆ ಹಾಗೂ ಎಲಿಸಾಳ ಬಗ್ಗೆ ಕೇಳಿದಾಗ ಒಂದು ವಿಷಯ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಒಂದು ದಿನ ರಫೇಲ್ ತನ್ನ ಫ್ಯಾಮಿಲಿಗೆ ಏನು ಕೂಡ ಮಾಡಬೇಡಿ ಅಂತ ತನಗೆ ಸಾಲ ಕೊಟ್ಟಿದ್ದವರ ಬಳಿ ರಿಕ್ವೆಸ್ಟ್ ಮಾಡ್ತಿದ್ದ ಅಲ್ವಾ. ಆಗ ಅಲ್ಲಿಗೆ ಬಂದು ಭುಜದ ಮೇಲೆ ಕೈ ಇಟ್ಟಿದ್ದು ಇವರುಣ್ಣೆ. ರಫೇಲ್, ನಾನು ಹೇಳ್ದಾಗೆ ಕೇಳಿದ್ರೆ ನಿನಗೆ $20 ಮಿಲಿಯನ್ ಸಿಗುವ ಹಾಗೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಮೊದಲೇ ಕಷ್ಟದಲ್ಲಿದ್ದ ರಫೇಲ್ ಏನ್ ಮಾಡ್ಬೇಕು ಅಂತ ಕೇಳಿರ್ತಾನೆ. ಅದಕ್ಕೆ ಶಾಕಿಂಗ್ಲಿ ವರುಣ್ ಹೇಳೋದೇನಂದ್ರೆ, ಏನಿಲ್ಲ, ಇವತ್ತು ಎಲಿಸಾಳ ಬೆಡ್ರೂಮ್ ನ ಡೋರ್ ಅನ್ನ ಓಪನ್ ಮಾಡಿಡು. ಇವತ್ತು ರಾತ್ರಿ ಎಲಿಸಾ ಸಾಯ್ತಾಳೆ. ನಂತರ ಎಲಿಸಾಳನ್ನ ಸಾಯಿಸಿದ್ದು ಆ ನಮ್ರತಾನೆ ಅಂತ ಆಕೆಯನ್ನ ಅಕ್ಯೂಸ್ ಮಾಡು. ಇಷ್ಟ ಮಾಡಿದ್ರೆ ನಿನ್ಗೆ $20 ಮಿಲಿಯನ್ ನನ್ನ ಕಡೆಯಿಂದ ದುಡ್ಡು ಸಿಗುತ್ತೆ ಅಂತ ಆಸೆ ತೋರಿಸ್ತಾನೆ. ಇವನ ಮಾತುಗಳನ್ನ ಕೇಳಿದ ಮಾಯಾಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಅಷ್ಟಕ್ಕೆ ಸುಮ್ಮನಾಗದೆ ವರುಣ್ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ತನ್ನ ಹೆಂಡತಿ ಆಗಾಗ ಎಲಿಸಾಳ ಮನೆಗೆ ಹೋಗಿ ಬರ್ತಿದ್ದ ಕಾರಣ ವರುಣ್ ಕೂಡ ಎಲಿಸಾಳನ್ನ ನೋಡ್ಬೇಕು ಅಂತ ಒಂದು ದಿನ ಆಕೆ ಮನೆಗೆ ಹೋಗಿರ್ತಾನೆ. ಆಗಲೇ ಎಲಿಸಾ ಎಷ್ಟೋ ಶ್ರೀಮಂತ ಮಹಿಳೆ ಅಂತ ಗೊತ್ತಾಗಿರುತ್ತೆ. ಹೀಗಿರುವಾಗ್ಲೇ ಎಲಿಸಾ ನಮ್ರತಾಳ ಹೆಸರಿಗೆ ಆಸ್ತಿಯನ್ನ ವಿಲ್ ಮಾಡಿದ್ದಾಳೆ ಅಂತ ಗೊತ್ತಾಗಿರುತ್ತೆ ಅಲ್ವಾ. ಆ ವಿಲ್ ನ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಗೊತ್ತಾಗಿರುತ್ತೆ ಎಲಿಸಾ ತನ್ನ ಹೆಸರಿಗೂ ಕೂಡ ಒಂದಷ್ಟು ಆಸ್ತಿಯನ್ನ ವಿಲ್ ಮಾಡಿದ್ದಾಳೆ ಅಂತ. ಆದ್ರೆ ಈ ವಿಷಯವನ್ನ ಈತ ತನ್ನ ಹೆಂಡತಿಯ ಬಳಿ ಮಾತನಾಡದೆ ಸುಮ್ಮನಾಗ್ತಾನೆ. ನಂತರ ಎಲಿಸಾ ತನ್ನ ಹೆಸರಿಗೆ ಮಾಡಿರುವ ವಿಲ್ ನ ಆಸ್ತಿಯನ್ನ ಆದಷ್ಟು ಬೇಗ ಪಡೆದುಕೊಳ್ಬೇಕು ಅಂತ ರಫೇಲ್ ಜೊತೆ ಸೇರಿ ಪ್ಲಾನ್ ಮಾಡಿರ್ತಾನೆ. ಆ ದಿನ ರಾತ್ರಿ ರಫೇಲ್ ಈತ ಹೇಳಿದ ಹಾಗೆ ಎಲಿಸಾಳ ಬೆಡ್ರೂಮ್ ನ ಡೋರ್ ಅನ್ನ ಓಪನ್ ಮಾಡ್ತಾನೆ. ತಕ್ಷಣ ಒಳಗಡೆ ಹೋದ ವರುಣ್ ಎಲಿಸಾಳ ಆಕ್ಸಿಜನ್ ಸಿಲಿಂಡರ್ ನ ಸಪ್ಲೈ ಅನ್ನ ಆಫ್ ಮಾಡಿಬಿಡ್ತಾನೆ ಹಾಗೂ ತನ್ನ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಗಬಾರ್ದು ಅಂತ ಎಲ್ಲ ಫಿಂಗರ್ ಪ್ರಿಂಟ್ಸ್ ಗಳನ್ನ ಅಳಿಸಿ ನಮ್ರತಾಳ ಫಿಂಗರ್ ಪ್ರಿಂಟ್ ಗಳು ಸಿಗುವ ಹಾಗೆ ಮಾಡ್ತಾನೆ. ಸ್ನೇಹಿತರೆ, ಈಗ ವರುಣ್ ಮುಂದುವರೆದು ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ನಮ್ರತಾ ಕೋವಿಡ್ ನಿಂದಾಗಿ ಸತ್ತಿಲ್ಲ, ಆಕೆಯನ್ನ ಕೊಲೆ ಮಾಡಿದ್ದು ಕೂಡ ಈತನೇ. ಆ ದಿನ ನಮ್ರತಾ ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ಲಲ್ವಾ. ಆಗ ವರುಣ್ ಆಕೆ ಹಾಕಿಸಿಕೊಳ್ಳಬೇಕಾಗಿದ್ದ ವ್ಯಾಕ್ಸಿನ್ ನಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿರ್ತಾನೆ. ವರುಣ್ ಹೀಗೆ ತಾನು ಮಾಡಿದ್ದ ಎಲ್ಲ ಕ್ರೈಮ್ ಗಳ ಬಗ್ಗೆ ಹೇಳಿಕೊಳ್ತಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮಾಯಾ ಈತ ಹೇಳ್ತಿರೋದೆಲ್ಲವನ್ನ ತನ್ನ ಮೊಬೈಲ್ ನಲ್ಲಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಳ್ತಿರ್ತಾಳೆ ಹಾಗೂ ಆ ರೆಕಾರ್ಡಿಂಗ್ ಅನ್ನ ನಮ್ರತಾಗೆ ಸೆಂಡ್ ಮಾಡ್ತಾಳೆ. ಸ್ನೇಹಿತರೆ, ಇದರ ಅರ್ಥ ಸತ್ತು ಹೋಗಿದ್ದಾಳೆ ಅಂದುಕೊಂಡಿರುವ ನಮ್ರತಾ ಇನ್ನು ಕೂಡ ಬದುಕೇ ಇರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಸ್ನೇಹಿತರೆ, ಜೈಲಿನಿಂದ ಬಿಡುಗಡೆಯಾದ ನಂತರ ನಮ್ರತಾ ಮಾಯಾಳ ಬಳಿ ಹೋಗಿ ನಿನ್ನ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು ಅಂತ ಹೇಳಿದ್ಲಲ್ವಾ. ಆಗ ಎಲಿಸಾ ಸತ್ತ ದಿನ ನಿಜವಾಗಿಯೂ ಏನ್ ನಡೆದಿತ್ತು ಅಂತ ಹೇಳಿರ್ತಾಳೆ. ಅದೇನಂದ್ರೆ ಆ ದಿನ ರಾತ್ರಿ ನಮ್ರತಾ ಎಲಿಸಾಗೆ ಊಟ ಆದ ನಂತರ ಎಲ್ಲ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟಿರ್ತಾಳೆ. ನಂತರ ಎಲಿಸಾಗೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಪಕ್ಕದ ರೂಮ್ಗೆ ಹೋಗಿ ಬಟ್ಟೆ ತರುವಷ್ಟರಲ್ಲಿ ಎಲಿಸಾ ಸತ್ತೋಗಿರ್ತಾಳೆ. ಸ್ನೇಹಿತರೆ, ಇದರರ್ಥ ಎಲಿಸಾ ಅನಾರೋಗ್ಯದ ಕಾರಣದಿಂದಾಗಿ ವರುಣ್ ಅಲ್ಲಿಗೆ ಬರೋದಕ್ಕೂ ಮುಂಚೆನೆ ಸತ್ತಿರ್ತಾಳೆ. ತಕ್ಷಣ ಈ ವಿಷಯವನ್ನ ವರುಣ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಪಕ್ಕದ ರೂಮ್ಗೆ ಬಂದು ಅವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ವರುಣ್ ಈಕೆ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ. ಯಾಕಂದ್ರೆ ಅಷ್ಟರಲ್ಲೇ ಎಲಿಸಾಳನ್ನ ಸಾಯಿಸ್ಬೇಕು ಅಂತ ಮನೆ ಒಳಗಡೆ ಬಂದಿದ್ದ ವರುಣ್ ಆಕೆ ಸಿಲಿಂಡರ್ ಅನ್ನ ಆಫ್ ಮಾಡಿರ್ತಾನೆ. ನಮ್ರತಾ ವಾಪಸ್ ಆ ರೂಮ್ಗೆ ಬರುವಷ್ಟರಲ್ಲಿ ವರುಣ್ ಸಿಲಿಂಡರ್ ಅನ್ನ ಆಫ್ ಮಾಡಿ ಅಲ್ಲಿಂದ ಓಡ್ತಿರೋದನ್ನ ನೋಡಿರ್ತಾಳೆ. ಇದೇ ವಿಷಯವನ್ನೇ ನಮ್ರತಾ ಆ ದಿನ ಮಾಯಾಗೆ ಇನ್ಫಾರ್ಮ್ ಮಾಡಿರ್ತಾಳೆ. ಸ್ನೇಹಿತರೆ, ವರುಣ್ಗೆ ತಕ್ಕ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತಾನೆ ನಮ್ರತಾ, ಮಾಯಾ, ಶ್ಯಾಮ ಹಾಗೂ ಎಲ್ಲರೂ ಸೇರಿ ನಾಟಕ ಮಾಡಿರ್ತಾರೆ. ಮಾಯಾ ಪ್ಲಾನ್ ಪ್ರಕಾರ ವರುಣ್ಗೆ ಹತ್ತಿರ ಆಗಿ ಅವನ ಬಾಯಿಂದನೇ ಎಲ್ಲವನ್ನ ಹೇಳಿಸಿರ್ತಾಳೆ ಹಾಗೂ ಆ ದಿನ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ಅಂತ ನಮ್ರತಾ ಹಾಸ್ಪಿಟಲ್ಗೆ ಹೋಗಿದ್ಲಲ್ವಾ. ಆಗ ವರುಣ್ ನಮ್ರತಾಳನ್ನ ಸಾಯಿಸ್ಬೇಕು ಅಂತ ವ್ಯಾಕ್ಸಿನ್ಗೆ ಪಾಯ್ಸನ್ ಮಿಕ್ಸ್ ಮಾಡ್ತಿರೋದನ್ನ ಪ್ರಜ್ಞಾ ನೋಡಿರ್ತಾಳೆ. ತಾನು ಪ್ರೀತಿ ಮಾಡ್ತಿರುವ ವರುಣ್ ಇಷ್ಟೊಂದು ಕೆಟ್ಟ ವ್ಯಕ್ತಿನೇ ಅಂತ ಪ್ರಜ್ಞಾಗೂ ಕೂಡ ಅರ್ಥ ಆಗಿರುತ್ತೆ. ತಕ್ಷಣವೇ ಪ್ರಜ್ಞಾ ಈ ವಿಷಯವನ್ನ ನಮ್ರತಾಗೆ ಇನ್ಫಾರ್ಮ್ ಮಾಡಿ ಬೇರೆ ವ್ಯಾಕ್ಸಿನ್ ಅನ್ನ ಹಾಕಿರ್ತಾಳೆ. ನಮ್ರತಾ ತನ್ನ ಸತ್ತು ಹೋಗಿರುವ ರೀತಿ ನಾಟಕ ಮಾಡಿ ಬೇರೆ ಡೆಡ್ ಬಾಡಿಯನ್ನ ವರುಣ್ಗೆ ತೋರಿಸಿರ್ತಾರೆ. ಈಗ ವರುಣ್ ವಿರುದ್ಧ ಎಲ್ಲ ಎವಿಡೆನ್ಸ್ ಗಳು ಕೂಡ ಸಿಕ್ಕಿದ್ದ ಕಾರಣ ತಕ್ಷಣವೇ ಪೊಲೀಸರು ಬಂದು ವರುಣ್ ಅನ್ನ ಅರೆಸ್ಟ್ ಮಾಡ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.